ಗೊಬ್ಬರ ಅದು ಗೊಬ್ಬರ ಏನಂದರೆ ಕಾಯಿ ಸೈಜ್ ಬರಬೇಕು ಅಂದರೆ ಗೊಬ್ಬರ ಅವಶ್ಯಕತೆ ಬೇಕೇ ಬೇಕು. ಗೊಬ್ಬರ ಕೊಡಲೇಬೇಕು ಸೈಜ್ಗೆ. ಮತ್ತು ಶೈನಿಂಗು ಏನು ತೂಕ ಇಳುವರಿ ಮೇಯ್ನು. ಸುಮ್ಮನೆ ಒಂದು ಸತಿ ನಾಟಿ ಮಾಡಿಬಿಟ್ಟು ಒಂದು ಸತಿ ಗೊಬ್ಬರ ಹಾಕ್ಬಿಟ್ರೇನು ಇಳುವರಿ ಬರೋಲ್ಲ, ಕಾಯಿ ದಪ್ಪ ಬರೋಲ್ಲ. ಅದಕ್ಕೆ ಒಂದು ವೀಕ್ಲಿ ಗೊಬ್ಬರ ಕೊಡಲೇಬೇಕು. ಅದು ಕೊಟ್ರೇ ಕಾಯಿ ಬರೋದು, ಇಳುವರಿ ಫಸಲು ಎಲ್ಲ ಚೆನ್ನಾಗಿ ಬರೋದು. ಅದಕ್ಕೋಸ್ಕರ ಗೊಬ್ಬರ ಅವಶ್ಯಕತೆ ಇದೆ, ಕೊಡಲೇಬೇಕು ಸರ್. ರೆಡ್ಡು ಎಲ್ಲೋ, ಫಸ್ಟ್ ಗ್ರೀನ್ ಇತ್ತು, ಈಗ ರೆಡ್ಡು ಎಲ್ಲೋ. ರೆಡ್ಡು ಎಲ್ಲೋ ಅಂದರೆ ಆಗ ಔಟ್ಸೈಡು ನಮ್ಮ ಇದಕ್ಕಿಂತ ನಮ್ಮ ಕರ್ನಾಟಕ ನಮ್ಮ ಲೋಕಲ್ ಮಾರ್ಕೆಟ್ಗಿಂತ ಔಟ್ಸೈಡು ಬೇಡಿಕೆ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾವು ಕಲರ್ನ ಬೆಳಿತೀವಿ. ಔಟ್ಸೈಡು ಕಲ್ಕತ್ತಾ, ಬಾಂಬೆ, ಮಹಾರಾಷ್ಟ್ರ, ಈಗ ಡೆಲ್ಲಿ ಕಲ್ಕತ್ತಾ ಜಾಸ್ತಿ ಸರ್, ಬೇಡಿಕೆ ಜಾಸ್ತಿ ಇದೆ. ಚೆನ್ನಾಗಿ ಪಾರ್ಸಲ್ ಹೋಗುತ್ತೆ, ಬೆಳೆದ್ರೆ ಒಳ್ಳೆ ಅದಕ್ಕೆ ಮಾರ್ಕೆಟ್ ಸಿಗುತ್ತೆ ಅಂತೇಳಿ ನಾವು ಬೆಳೀತಾ ಇದ್ದೀವಿ. ಕ್ಯಾಪ್ಸಿಕಮ್ಮನಲ್ಲಿ ಇದೆ ಸರ್ ಒಂದು 7-8 ಸರ್. ಅದೇ ರಿಜ್ವಾನ್ ಅಂದ್ಬಿಟ್ಟು ಒಂದು ಕಂಪ್ನಿ, ಆಮೇಲೆ ಸಿಂಜೆಂಟ ಅಂದ್ಬಿಟ್ಟು ಒಂದೈತೆ, ಆಮೇಲೆ ಇಂಟ್ರೂಡರ್ ಅಂತೇಳಿ ಒಂದಿದೆ. ನಾನಿದೆ ಫಸ್ಟ್ ಟೈಮ್ ಹಾಕಿರೋದು ರಿಜ್ವಾನ್ ಅಂದ್ಬಿಟ್ಟು. ನಾನು 4 ಜನದ ಹತ್ರ ತಿಳ್ಕೊಂಡು ಮಾಡಿದ್ದೀನಿ. ನನಗೆ ರಿಜ್ವಾನ್ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ರಿಜ್ವಾನ್ ಮಾಡಿದ್ದೀನಿ ಸರ್. ಸರ್ ನಮ್ಮ ತಲೆ 8 ಗಂಟೆ ಕೈಯಲ್ಲಿ ನಿಂತ್ಕೊಂಡು ಕೀಳ್ಬೋದು, ಫಾಸ್ಟಾಗಿ ಆಗುತ್ತೆ. ಒಂದು 6-7 ಜನ ಇದ್ದರೆ ಒಂದು 2 ಟನ್ ಕಾಯಿ ಕೀಳ್ಬೋದು. ಈಗ ಹೈಟ್ ಹೋಗಿರೋದ್ರಿಂದ ಒಂದು ಮಿನಿಮಮ್ 10 ಜನ ಬೇಕೇ ಬೇಕು. ಸ್ಟ್ಯಾಂಡ್ ಹಾಕ್ಕೊಬೇಕು, ಸ್ಟ್ಯಾಂಡ್ ಮೇಲೆ ಹತ್ತಬೇಕು, ಒಂದು ಸಾಲ್ಗೆ ಇಬ್ಬರು ಬೇಕು, ಬಕೆಟ್ ಹಿಡ್ಕೊಳ್ಬೇಕು, ಒಬ್ಬರು ಕಾಯಿ ಕೀಳಬೇಕು. ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಈಗ 1 ಟನ್ ಕಾಯಿ ಕೀಳಬೇಕಂದ್ರೆ ಮಿನಿಮಮ್ 10 ಜನ ಬೇಕು ಸರ್. ಈಗ 1 ಎಕರೆಗೆ ನಾವೊಂದು 6 ಲಕ್ಷ ಹಾಕಿದ್ದೀವಿ. ಹೆಚ್ಚು ಕಮ್ಮಿ ಈಗ ಒಂದು 25-30 ಲಕ್ಷ ಆಗಿದೆ. ನಮಗೆ ಅಂದರೆ ರೇಟು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ರೇಟ್ ಕಮ್ಮಿ ಸಿಕ್ತು ಸರ್. ಇಲ್ಲಾಂದರೆ ಇನ್ನೂ ಒಂದು 5-6 ಲಕ್ಷ ಜಾಸ್ತಿ ಆಗಿರೋದು. ಪರವಾಗಿಲ್ಲ ಸರ್, ಹಾಕಿರೋದಕ್ಕೂ ಮಾಡಿರೋದಕ್ಕೂ. ಏನಂದರೆ ಬಂಡವಾಳ ಹಾಕ್ಬಿಟ್ಟು ಲೇಬರ್ನ ಕಟಾವು ಮಾಡೋಕ್ಕಷ್ಟೇ ಮಾಡ್ಕೊಬೇಕು. ಸ್ಪ್ರೇ ಮಾಡೋದೆಲ್ಲ ಓನಾಗಿ ನಾನೇ ಮಾಡೋದು, ಲೇಬರ್ ಕೈಯಲ್ಲಿ ಮಾಡಿಸಲ್ಲ ಸರ್ ನಾನು. ಸರ್ ಇದಕ್ಕೆ ಲೇಬರ್ಸ್ ಕಮ್ಮಿನೇ. 15 ದಿನಕ್ಕೆ ಒಂದು ಸತಿ ಅಂಬ್ಸುತ್ತು ಕೊಡಬೇಕು ದಾರಕ್ಕೆ. ಕಾಯಿ ಕಟಾವು ಮಾಡೋವಾಗ 1 ದಿನ ಅಷ್ಟೇ, ಒಂದು 8-10 ಜನ ಕಟಾವು ಮಾಡೋದಕ್ಕೆ ಬೇಕು. ಸ್ಪ್ರೇ ಮಾಡೋವಾಗ 4 ಜನ ಬೇಕು. ಅದು 5 ಡೇಸ್ಗೆ ಒಂದು ಸತಿ ಸ್ಪ್ರೇ ಮಾಡೋದು. 4 ಜನ ಇದ್ದರೆ 1.5 ಅವರ್ 2 ಅವರಲ್ಲಿ 1 ಎಕರೆ ಸ್ಪ್ರೇ ಮಾಡೋದು ಮುಗಿದೋಗುತ್ತೆ ಸರ್. ಅದು 5 ಡೇಸ್ಗೆ ಒಂದು ಸತಿ ಮಾಡ್ಕೊಂಡು ಹೋಯ್ತಾನೇ ಇರಬೇಕು. ಇದಕ್ಕೆ ಕೀಟನೇ ಜಾಸ್ತಿ, ಥ್ರಿಪ್ಸ್ ಅನ್ನೋದು. ಬೇರೆ ಹುಳ ರೋಗ ಇನ್ನೊಂದು ಮತ್ತೊಂದೇನೂ ಇಲ್ಲ. ಥ್ರಿಪ್ಸು, ಮೈಟ್ಸು, ರೆಡ್ ಮೈಟ್ಸು ಮತ್ತು ವೈರಸ್ಸು. ಅದಕ್ಕೆ ಕ್ಲೀನಾಗಿ ನಾವು ಒಂದು 5 ಡೇಸು 6 ಡೇಸ್ಗೆ ಒಂದು ಸತಿ ಸ್ಪ್ರೇ ಕೊಟ್ಕೊಂಡು ಹೋಯ್ತಾ ಇದ್ದರೆ ನಿಯಂತ್ರಣದಲ್ಲಿರುತ್ತೆ ಸರ್. ನಾವು 10 ದಿನಕ್ಕೋ 15 ದಿನಕ್ಕೋ ಇಲ್ಲಿ ಹೋಗಿ ಚೆನ್ನಾಗೈತೆ ಬಿಡು ಅನ್ನೋದು, ಲೇಟ್ ಮಾಡೋದು ಅವೆಲ್ಲ ಮಾಡಬಾರ್ದು. ವೀಕ್ಲಿ 5 ಡೇಸ್ಗೆ ಒಂದು ಸತಿ ಸ್ಪ್ರೇ ಕೊಟ್ಕೊಂಡು ಹೋಯ್ತಾ ಇರಬೇಕು ಸರ್. ಆವಾಗ ಬೆಳೆ ಚೆನ್ನಾಗಿ ಬರುತ್ತೆ ಸರ್. ಸರ್ ನೀರಾವರಿ ಎಲ್ಲ ಡ್ರಿಪ್ಪಲ್ಲಿ ಕೊಡ್ತೀವಿ ಸರ್. 1 ದಿನ ಬಿಟ್ಟು 1 ದಿನ ಕೊಡ್ತೀವಿ. 1 ಅವರ್ ಬಿಡ್ತೀವಿ 1 ಎಕರೆಗೆ ಅಷ್ಟೇ. ನೀರು ಏನು ಅಷ್ಟೊಂದು ಬೇಕಾಗಿಲ್ಲ ಸರ್. ಬೆಳೆ ಮೇಲೆ ಡಿಪೆಂಡ್ ಅದು. ಈಗ ನಾವು ಕ್ಯಾಪ್ಸಿಕಮ್ಗೆ ಮೊನ್ನೆ ಒಂದು 25 ಟ್ಯಾಕ್ಟ್ರ್ ಲೋಡ್ ಹಾಕಿದ್ರೆ ಕ್ಯಾಪ್ಸಿಕಮ್ಗೆ. ಬೇರೆ ಬೆಳೆಗೆಲ್ಲ ಅದರಲ್ಲಿ ಒಂದು ಅರ್ಧ ಆದರೆ ಸಾಕು ಸರ್, ಕಮ್ಮಿ ಸರ್. 5 ದಿನಕ್ಕೆ ಒಂದು ಸತಿ ಮಾಡ್ತೀವಿ ಸರ್. ವೀಕ್ಲಿ 5 ಡೇಸ್ಗೆ ಒಂದು ಸತಿ ಸರ್. ಒಂದು ಸಸಿಯಿಂದ ಒಂದು ಸಸಿಗೆ 1.5 ಅಡಿ ಗ್ಯಾಪ್ ಇರಬೇಕು. ಬೆಡ್ ಬಂದು 1.25 ಅಡಿ ಇದ್ದರೆ ಸಾಕು ಹೈಟು. ಅಗಲ 2 ಅಡಿ ಇರಬೇಕು ಸರ್. ಸ್ಪ್ರೇಗೆಲ್ಲ ನಾವು ಮಾಮೂಲಿ ಕೈಯಲ್ಲಿ ಮಾಡೋದು. ನೀರೆಲ್ಲ ಡ್ರಿಪ್ಪಲ್ಲಿ ಹಾಯಿಸೋದು ಸರ್, ಡ್ರಿಪ್ಪಲ್ಲಿ ಬಿಡೋದು ಸರ್. 1 ಎಕರೆಯಲ್ಲಿ 14,000 ಸರ್.
13,000 14,000 ಒಂದು ಎಕರೆಗೆ ಸರ್. ಸಸಿ ನಾವು ಬೆಡ್ ಮೇಲೆ ಕೆಲವರು ಈಗ ಇಲ್ಲಿ ಪಾಲಿಹೌಸ್ ಆಗಿದ್ದಾವೆ ಸರ್, ಆಂಗಲ್ ನೋಡ್ಕೊತಾರೆ. ಅದರಲ್ಲಿ ಕೆಲವರು 5 ಲೈನ್ ಮಾಡ್ತಾರೆ, ಕೆಲವರು 6 ಲೈನ್ ಮಾಡ್ತಾರೆ. ನಾವೆಲ್ಲ 6 ಲೈನ್ ಮಾಡಿದ್ದೀವಿ. 6 ಲೈನ್ ಮಾಡಿರೋದ್ರಿಂದ ನಾವು ಮೊನ್ನೆ 14,000 ಹಾಕಿದ್ದೀವಿ ಸರ್ ಸಸಿ. ಕೆಲವರು 5 ಲೈನ್ ಮಾಡ್ತಾರೆ. 5 ಲೈನ್ ಮಾಡೋದ್ರಿಂದ ಅದರಲ್ಲಿ ಇನ್ನೊಂದು 2,000 ಕಮ್ಮಿ, 12,000 13,000 ಆಗುತ್ತೆ. ಒಂದು 3/4 ಅಡಿ ಆದರೆ ಸಾಕು ಸರ್. ಕೆಲವರು ಬೆಡ್ ಮಾಡ್ತಾರೆ, ಕೆಲವರು ಬೆಡ್ ಮಾಡಲ್ಲ. ನಾವು ಬೆಡ್ ಮಾಡಿ ಹಾಕಿದ್ದೀವಿ. ಆಗಲ್ಲ 2 ಅಡಿ ಇದ್ದರೆ ಸಾಕು ಸರ್. ಸೀಸನ್ನು ಅನ್ನೋದೇನು ಇಲ್ಲ ಇದಕ್ಕೆ. ಈಗ ಎಲ್ಲರೂ ಮುಂಚೆ ಎಲ್ಲ ಸೀಸನ್ ನೋಡೋರು, ಈಗ ಸೀಸನ್ ಏನು ಅನ್ನೋದೇನು ಇಲ್ಲ. ರೈತನಿಗೆ ಬೇಕು, ಮಾಡಬೇಕು ಅಂದಾಗ, ಬೆಳಿಬೇಕು ಅಂದಾಗ ಬೆಳಿತಾನೆ ಸರ್. ಪಾಲಿಹೌಸಲ್ಲಿ ಅಂದರೆ ಈ ವೈರಸ್ಸು ಕೀಟ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಮೇಯ್ನ್ ಕ್ವಾಲಿಟಿ ಸರ್. ಕ್ವಾಲಿಟಿಗೋಸ್ಕರ ಪಾಲಿಹೌಸಲ್ಲಿ ಬೆಳೆದಿದ್ದು ಕ್ಯಾಪ್ಸಿಕಮ್ಗೆ ಬೇಡಿಕೆ ಜಾಸ್ತಿ ಇದೆ ಸರ್. ಕ್ವಾಲಿಟಿ ಮೇಯ್ನು, ಕ್ವಾಲಿಟಿಯಿಂದ ಅದು ಬೇಡಿಕೆ ಜಾಸ್ತಿ ಇದೆ. ಕಲ್ಕತ್ತಾ, ಡೆಲ್ಲಿ ಹೋಗುತ್ತೆ. ಇರಬೇಕು ಸರ್, ನಾರ್ಮಲ್ಲಾಗಿ ಬಿಸಿಲು ಇರಬೇಕು, ಕೋಲ್ಡು ಇರಬೇಕು. ಆದಷ್ಟು ಕೋಲ್ಡ್ ಇದ್ದರೆ ಇಳುವರಿ ಸ್ವಲ್ಪ, ರೋಗಗಳೆಲ್ಲ ಕಮ್ಮಿ ಇರುತ್ತೆ. ಮದ್ದು ಸ್ಪ್ರೇ ಮಾಡೋದು ಸ್ವಲ್ಪ ನಮಗೂ ಸ್ವಲ್ಪ ಕಮ್ಮಿ ಹಿಡಿಸುತ್ತೆ ಸರ್. ಒಂದು ಸತಿ ಕಟಾವು ಮಾಡಿದ್ರೆ 1.5 2 ಟನ್ ಸಿಗುತ್ತೆ. ಅದು ಒಂದು 10 ಜನ ಕಟಾವು ಮಾಡಬೇಕು ಸರ್. ಫಸ್ಟಿಂದ ಲಾಸ್ಟ್ ಗಂಟನೂ ನಮ್ಮ ಪ್ರಕಾರ, ನಾನು ಬೆಳೆದಿರೋ ಪ್ರಕಾರ 35 40 ಟನ್ನು ಸರ್. ಸಸಿ ಹಾಕಿದ್ದೀವಿ ಅಂದರೆ ಒಂದು ತಿಂಗಳಿಗೆಲ್ಲ ಕಂಬಿ ಕಟ್ಟಿ ದಾರ ಕಟ್ಟಿ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀವಿ ಸರ್. 90 100 ದಿನ ಸರ್. ಸಸಿ ನಾಟಿದ್ದೀವಿ ಅಂದರೆ ಶ್ಯಾಂಪಲ್ ಕಾಯಿ ಬರುತ್ತೆ. ಅದು ಗ್ರೀನ್ ಆದರೆ 90 ಡೇಸು, 90 ದಿನಕ್ಕೆ ಗ್ರೀನು ಕಟಾವು ಮಾಡ್ಬೋದು. ಕಲರ್ ಬೇಕು ಅಂದರೆ ಇನ್ನೊಂದು 15 20 ಡೇಸ್ ಆಗುತ್ತೆ ಸರ್. ಅದೇ ಸಬ್ಸಿಡಿ ಕೊಡ್ತಾರೆ ಪಾಲಿಹೌಸ್ಗೆ. 1 ಎಕರೆ ಪಾಲಿಹೌಸ್ ಮಾಡಿದ್ರೆ 50% ಸಬ್ಸಿಡಿ ಕೊಡ್ತಾರೆ ಸರ್. ಮಾರುಕಟ್ಟೆಗೆ ನಾವೇನು ತಗೊಂಡು ಹೋಗ್ಬೇಕು ಅನ್ನೋದೇನು ಇಲ್ಲ. ಇಲ್ಲೇ ಬರ್ತಾರೆ, ಫಸ್ಟಿಂದ ಲಾಸ್ಟ್ ಗಂಟೆ ಅವರೇ ಕಾಯಿ ತಗೊಳ್ತಾರೆ.